ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ತಪಾಸಣೆ ವೇಳೆ ಕೆಲವು ದೊಡ್ಡ ಕಂಪನಿಯ ಲಾರಿಗಳನ್ನ ತಪಾಸಣೆ ಮಾಡದೆ ಲಾರಿಯ ಮೇಲೆ ಹೆಸರು ನೋಡಿ ಬಿಡುತ್ತಿದ್ದು ಸಣ್ಣ ಪ್ರಮಾಣದ ಟ್ರಕ್ಗಳನ್ನ ತಡೆದು ತಪಾಸಣೆ ನೆಪದಲ್ಲಿ ಸಾವಿರಾರು ರೂಪಾಯಿ ದಂಡ ಹಾಕಿದ್ದಾರೆ ಎಂದು ಅಧಿಕಾರಿಗಳ ಮೇಲೆ ನರೇಶ್ ಗೌಡ ಹಾಗೂ ಟ್ರ್ಯಾಕ್ಟರ್ ಮಾಲೀಕ ಮಂಜುನಾಥ್ ಶಿರಾದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಶಿರಾ ನಗರಕ್ಕೆ ಭೇಟಿ ನೀಡಿ ಲಾರಿಗಳನ್ನ ಪರಿಶೀಲಿಸುವ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಮಾಲೀಕ ಮಂಜುನಾಥ್ ಎಂಬುವರ ಟ್ರಕ್ ತಡೆದು ಪರ್ಮಿಟ್ ಇಲ್ಲ, ಡಿಎಲ್ ಇಲ್ಲ ಎಂದು ದಂಡ ವಿಧಿಸಿದ್ರು. ಈ ವೇಳೆ ಟ್ರ್ಯಾಕ್ಟರ್ ಮಾಲೀಕ ಮಂಜುನಾಥ್ ಹಾಗೂ ನರೇಶ್ ಗೌಡ ಅಸಮಾಧಾನಗೊಂಡಿದ್ದು ದೊಡ್ಡ ಕಂಪನಿ ಲಾರಿಗಳನ್ನ ಬಿಟ್ಟು ಸ್ಥಳೀಯ ಸಣ್ಣ ಪ್ರಮಾಣದ ಟ್ರಕ್ಗಳ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದೀರಾ? ದೊಡ್ಡ ಪ್ರಮಾಣದ ಲಾರಿ ಮತ್ತು ಒಂದು ಕಂಪನಿಯ ಲಾರಿಯ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಕೇಳಿದರೆ ನಮಗೆ ಮೀಟಿಂಗ್ ಇದೆ ಎಂದು ಹೊರಟು ಹೋಗ್ತಾರೆ ಎಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೆಲವು ಲಾರಿಗಳನ್ನ ದಂಡ ಹಾಕಿ ಮತ್ತೆ ಕೆಲವು ಲಾರಿಗಳಿಗೆ ಬಿಟ್ಟಿರುವುದರಿಂದ ಈ ಘಟನೆ ಬೆಳಕಿಗೆ ಬಂದಿದ್ದು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಹಾಗೂ ನರೇಶ್ ಗೌಡ ಹಾಗೂ ಟ್ರ್ಯಾಕ್ಟರ್ ಮಾಲೀಕ ಮಂಜುನಾಥ್ ನಡುವೆ ವಾಗ್ವಾದ ನಡೆಯಿತು. ಈ ನಡುವೆ ಪೊಲೀಸರು ಮಧ್ಯಪ್ರವೇಶಿಸಿ ಸಮಾಧಾನ ಪಡಿಸಿದರಾದ್ರೂ ನರೇಶ್ ಗೌಡ ಅಕ್ಷಯ ಕಂಪನಿಯ ಲಾರಿಗಳು ಯಾವುದೇ ನಿಯಮಗಳನ್ನ ಪಾಲಿಸದೆ ಓಡಾಟ ನಡೆಸಿದರೂ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇರುವುದು ನರೇಶ್ ಗೌಡ ಅವರ ಅಸಮಾಧಾನಕ್ಕೆ ಕಾರಣವಾಯಿತು. ಅಧಿಕಾರಿಗಳ ಈ ನಡೆ ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಮಂಜು ಅಂತ ಟಿಪ್ಪರ್ ಹಿಡ್ಕೊಂಡು ಬಾರ್ಗೆ ಇದನ್ನ ಎಲ್ಲ ಹಿಂಸೆ ಅಂತ ಅವ್ನ ತಡೆದು 50 ಸಾವಿರ ಲಂಚ ಬೆಳಗ್ಗೆ ಏನೋ ಪರ್ಮಿಟ್ ಇಲ್ಲ ಮತ್ತೊಂದಿಲ್ಲ ಅಂತ ಒಂದು ಗಾಡಿ ಒಂದು ರೋಡ್ ಹಿಡಿದ್ರೆ ಉಳಿಯೋದೇ 3-4 ಸಾವಿರ. ಅವಾಗ ಏನು ಮಾಡ್ತೀವಿ, ಇಲ್ಲ ಮೇಡಮ್ ಅಂದಾಗ ಆಯ್ತು 50 ಸಾವಿರ ರೂಪಾಯಿ ಬಿಡ್ತೀವಿ ಅಂತಾರೆ. ಯಾವ ಬಿಡಲ್ಲ ಅಂತಾರೆ, 80 ಸಾವಿರ ಫೈನ್ ಬರ್ತೀವಿ ಅಂತಾರೆ. ಕೈ ಕಾಲು ಹಿಡ್ಕೊಂಡು ತಿರ್ಗಾ ಆಯ್ತು ಲಂಚ ಬೇಡ ಏನು ಬೇಡ ಅಂದ್ಕೊಂಡು 48 ಸಾವಿರ ಫೈನ್ ಬರ್ಬೋದು. ಇವಾಗ ಒಂದು ಎರಡನೇದು, ಈಗ ಫೈನ್ ಬರ್ದಾದ್ಮೇಲೆ ಬಿಟ್ಟು ಕಳ್ಸಿದ್ರಲ್ಲ. ಈಗ ದೊಡ್ಡ ಕಂಪನಿ, ಯಾವುದೋ ದೊಡ್ಡ ಕಂಪನಿ ಅಂದರೆ ಸಾವಿರಾರು ಕೋಟಿ ಇರ್ಕೊಂಡು ತುಮಕೂರು, ಶಿರಾ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಕಂಪ್ನಿ ಐತೆ. ಇಂಥ ಕಂಪ್ನಿಗಳು ಗಾಡಿಗಳು ಬರ್ತಾವೆ, ಅಲ್ಲಿ ಎದುರಿಗೆ ಕಣ್ಣೆದುರಿಗೆ ಹೋಗ್ತಾ ಇದೆ, ಮಾತಾಡಿಸ್ತಾ ಇಲ್ಲ. ಮೇಡಮ್ ಯಾಕೆ ಕೇಳಿದ್ರೆ ಏನು ಹೇಳ್ತಾರೆ ಅವರು ಅಧಿಕಾರಿಗಳು? ನಮಗೆ ಗೊತ್ತಿಲ್ಲ, ಮೀಟಿಂಗ್ ಐತೆ ಹೋಗ್ಬೇಕು ಅಂತಾರೆ. ಆ ಗಾಡಿ ಈಗ ನಿಮ್ ಗಾಡಿಗೆ ಫೈನ್ ಹಾಕಿದ್ದಾರೆ, ಈತನ ಗಾಡಿಗೆ ಕೇಳಿದ್ರೆ ಏನಂತ ರೀಸನ್ ಹೇಳ್ತಾರೆ? ರೀಸನ್ ಹೇಳ್ತಾರೆ ಗೊತ್ತಿಲ್ಲ ನಮ್ಗೆ, ರೇಟಿಂಗ್ ಅಲ್ಲಿ ಕಮೆಂಟ್ ಕೊಡಿ ಅಂತ, ಬರವಣಿಗೆ ಕಮೆಂಟ್ ಕೊಡಿ, ಅವಾಗ ಹಿಡಿತೀವಿ ಅಂತಾರೆ. ನಿಮ್ ಗಾಡಿ ಫೈನ್ ಹಾಕಿದಾಗ ಏನೋ ಬರವಣಿಗೆ ಕೊಟ್ಟಿದ್ರ ನಿಮ್ ಮಾಹಿತಿ ಹತ್ತಿಸ್ಕೊಂಡು ಹಿಡಿದಿರೋದು. ಕಣ್ಣಿಗೆ ಕಂತು ಅಲ್ಲಿ ನೇಮ್ ಬೋರ್ಡು ಈ ಕಂಪ್ನಿ ಹೆಸರೇನು ಕಂತಲ್ಲ, ಕಣ್ ತಕ್ಷಣ ಏನ್ ಮಾಡಿದ್ರು, ಬೇಡ ನಮ್ ಸಂಬಂಧ ಎಲ್ಲ ಮೇಲ್ ಮೀಟಿಂಗ್. ಈಗ ನಿಮ್ ಉದ್ದೇಶ ಏನಂದ್ರೆ ಈ ಕಂಪ್ನಿದು ಅವ್ರಿಗೆ ಮಾಮೂಲಿ ಹೋಗುತ್ತೆ, ಹಾಗಾಗಿ ಇವ್ರು ಬಿಟ್ಟಿದ್ದಾರೆ. ಈಗ ನೀವ್ ಹೇಳ್ರಿ, ಇದು ನಿಮ್ಗೆ ಬಿಟ್ಬಿಡ್ತೀವಿ, ನಿಮ್ ಗಾಡಿ ಮಾಮೂಲಿ ಹೋಗಲ್ಲ, ಹಂಗಾಗಿ ಫೈನ್ ಹಾಕಿದ್ದಾರೆ ಅಂತ ನಿಮ್ ಮಾಹಿತಿ. ಸಾವಿರಾರು ಕೋಟಿ ಬೆಲೆ ಬಾಳಂತ ಒಂದು ಕಂಪ್ನಿ ಕೇಸ್ ಹಾಕ್ತಾರೆ, ಏನ್ ಅರ್ಥ? ಕಣ್ಣೆದುರು ಹೋಗ್ತಾರೆ, ಬಿಡ್ತಾರೆ, ಏನ್ ಅರ್ಥ? ತೋರಿಸಿದ್ರೆ ಅಂತ ಹಿರಿಯ ಅಧಿಕಾರಿ ಮೀಟಿಂಗ್ ಕರೆದವ್ರೆ ತುಮಕೂರು ಹೋಗ್ಬೇಕು ಅಂತ ಹೇಳ್ತಾರೆ, ಏನ್ ಅರ್ಥ? ರೀಸನ್ ಏನು? ಈ ಬಡವನ್ಗೂ ನ್ಯಾಯ, ಶ್ರೀಮಂತಗೂ ನ್ಯಾಯ ಏನಾದ್ರೆ? ಈಗ ನಿಮ್ಮ ಎದುರಿಗೆ ಈ ಗಾಡಿಗೂ ಫೈನ್ ಹಾಕಿದ್ರೆ ಬಿಡ್ತೀರಿ ನೀವು? ಈಗ ಇದಕ್ಕಲ್ಲ, ನ್ಯಾಯಸಮ್ಮತವಾಗಿ ಏನ್ ಮಾಡ್ತಾರೆ, ಎಲ್ಲವೂ ಕಾನೂನು ಒಂದೇ ಆಗಿರ್ಬೇಕು. ಬಡವನ್ಗೊಂದು ಕಾನೂನು, ಶ್ರೀಮಂತ ಒಂದು ಕಾನೂನು ಇರಬಾರ್ದು. ರಸ್ತೆಗಳಿಗೆ ಪ್ರತಿ ಗಾಡಿಗೂ ಅದೇ ತರ ಕಾನೂನು ಪಾಲನೆ ಮಾಡ್ತಾರೆ ಅಂತಂದ್ರೆ ನಮ್ಗೆ ಅಭ್ಯಂತರ ಇಲ್ಲ. ಅದಕ್ಕೆ ಅದನ್ನ ಬಿಟ್ಬಿಟ್ಟು ಇವರು ಬಡವನ ಮಾತ್ರ ಈಗ ಏನು ಸರ್, ಒಂದು ಲೋಡಿ 40 ಸಾವಿರ, 10 ಲೋಡ್ರೆ 4 ಸಾವಿರ ಉಳಿಯೋದು, 10 ಲೋಡಿಗೆ 40 ಸಾವಿರ, 15 ಲೋಡಿ ಹೊಡೆದ್ರೆ ಒಂದು 60 ಸಾವಿರ ಅಂತ ಉಳಿಯೋದು. ಅಷ್ಟು ಡ್ರೈವರ್ದೇನು, ಅವ್ನ ಕೂಲಿ ಏನು, ಟೈರ್ ಸೌದಿದ್ದೇನು, ಇಂಜಿನ್ ಸೌದಿದ್ದೇನು, ಒಂದು ಟಿಪ್ಪರ್ ಇಕ್ಕೊಂಡ್ರೆ ಕತೆ ಏನಾಗಬಾರ್ದು ಅಂತವನಿಗೆ 50 ಸಾವಿರ ಫೈನ್ ಬರ್ದವ್ರೆ. ಫೈನ್ ಬರೀಕ್ ಅಭ್ಯಂತರ ಇಲ್ಲ, ಬರೀಲಿ, ಕಾನೂನು ಉಲ್ಲಂಘನೆ ಬರೀಲಿ, ಏನು ಹೊಟ್ಟೆಪಾಡು. ಹಂಗಿದ್ದಾಗ ಅವ್ನಿಗಿರೋ ಕಾನೂನು ಶ್ರೀಮಂತಂಗಿರ್ಬೇಕಲ್ವಾ? ಕಣ್ಣೆದ್ರಿಗೆ 10-20 ಗಾಡಿ ಹೋಗ್ತಾವೆ, ಅವ್ರು ಟಚ್ಚು ಮಾಡ್ತೀರಾ, ತೋರಿಸಿದ್ರೆ ಅವ್ನಿಗೆ ಹೈಯರ್ ಆಫೀಸರ್ ಮೀಟಿಂಗ್ ಅಲ್ಲಿ ಹೋಗ್ತೀವಿ ಅಂತ. ಕಾರಣ ಏನೋದಕ್ಕೆ? ಇದು ಮಂತ್ಲಿ ಬರ್ದೇನೆ ಮಾಡ್ತಾರಾ, ಇಲ್ಲೇ ದುಡ್ಡಿಸ್ಕೊಂಡೇ ಮಾಡ್ತಾವ್ರೆ ಅವರು? ನಿನ್ ಪ್ರಕಾರ ಅವರು ಲಂಚಸ್ಕೊಂಡೇ ಮಾಡ್ತಾ ಇದ್ದಾರೆ? ನನ್ನ ಪ್ರಕಾರ ಅಲ್ಲ, ನೀವೇ ಹೇಳ್ರಿ. ಮತ್ತೆ ಕಂಡ್ರು ಕಣ್ಣಿಲ್ದಂಗೆ ಯಾಕೆ ವಾಪಸ್ ಹೊಡೋಕೆ ಹೋಗ್ತಾರೆ? ಕಳ್ದು ತರ ಹೊಡಕ್ತಾವ್ರೆ ಅವರು. ಅವ್ನು ಹಾಕ್ಬೇಕಲ್ವ ಕೇಸು? ಮತ್ತೆ ಈಗ ಥ್ರೆಟನ್ ಮಾಡ್ತಾವ್ರೆ, ನೀನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನೀವು ಹುಡುಗನಿಗೆ, ಯಾಕೆ? ಡ್ರೈವರ್ಗೆ. ನೆಕ್ಸ್ಟ್ ನಿನ್ನ ಗಾಡಿ ನಂಬರ್ ಎಲ್ಲೋಗುತ್ತೆ, ನಿನ್ನ ಗಾಡಿ ನೋಡೇ ಬಿಡ್ತೀನಿ ಅನ್ನೋ ಥರ ಅವ್ನು ಧಮಕಿ ಹಾಕ್ತಾರೆ. ಬಡವ ಅಂತ ಒಂದು ಟಿಪ್ಪರು ಎಂಸಾಂಡು ಜಲ್ಲಿ ಹೊಡ್ಕೊಂಡು ಜೀವನ ಮಾಡೋನು ಈಗ ಧಮಕಿ ಹಾಕ್ತಾ ಇನ್ನ ರೋಡಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋಕ್ಕಾಗತ್ತ? ಅವನು ಕಾನೂನು ಪಾಲನೆ ಮಾಡಬೇಕು. ಮಾಡೋದನ್ನ ಶಿಸ್ತಾಗಿ ಹೇಳಿ ಮಾಡಲಿ, ನಾನು ಗೌರವಿಸೋಣ. ಮೂಡದಂತೆ ಅವನಿಗಿರೋ ಕಾನೂನು ಎಲ್ರಿಗೂ ಅಪ್ಲೈ ಆಗಬೇಕು, ಎಲ್ರಿಗೂ ಅಪ್ಲಿಕಬಲ್ ಅದು. ಈಗ ನೋಡಿ, ನೀವೇ ನೋಡಿದ್ರಿ, ಕಡ್ಡು ಹೊಡಕ್ತಿಲ್ಲ ಹೋಗ್ತಾ ಇದ್ದ ಮಾತಲ್ಲೇ ಬಂದಾಯ್ತಾ ಇಲ್ವಾ? ತೊಗೊತಾರ ಇಲ್ವಾ? ಲಂಚ ಹಾಕಿದ್ರೆ ಬಿಟ್ಬಿಡೋರು, ಕೊಟ್ಟಿದ್ರೆ ಕೊಡ್ತಾ ಇದ್ದ ಫೈನು. ಆ ಫೈನ್ ಹಾಕಿ ಮೇಲೆ ಉಳಿದರ್ಗೂ ಫೈನ್ ಹಾಕಿ ಮುಗ್ದೋಯ್ತಾ? ಹಾಕಲ್ಲ. ಪ್ರತಿ ತಿಂಗಳು ಎಷ್ಟು ವೆಹಿಕಲ್ ಓಡ್ತಾ ತುಮಕೂರು ಶಿರಾಯಿಂದ? ತುಮಕೂರಿನ ಡೈಲಿ ದುರ್ಗಾವರೆಗೂ ಹೋಗ್ತವೆ. ಅವು ಯಾವ ಗಾಡಿಗೆ ಫೈನ್ ಹಾಕಲ್ಲ, ಚೆಕ್ ಮಾಡೋದು. ಯಾಕೆ ಅಂದರೆ ಎಲ್ಲ ಕೋಟ್ಯಾಧಿಪತಿಗಳು ಅವು ಅನ್ನೋದು, ಶ್ರೀಮಂತರವು. 1 ಟಿಪ್ಪರ್ ಇಟ್ಕೊಂಡ್ರೆ ಕಥೆ ಏನಾಗಬಾರ್ದು. ಚೆನ್ನಾಗಿ ಸರ್. ಓಕೆ.